ನಿನ್ನೆ ನಾವು ಬಂದು ಹೇಳಿದಾನ ಅಂತ ಮತ್ತೆ ಇಲ್ಲಿ ನಿಮ್ಮ ಹತ್ರ ಬಂದಿದ್ದೀನಿ. ನಿನ್ನೆ ಬಂದಿದ್ದೇ ಇದ್ರೆ ಇವತ್ತು ನಾನು ಬರ್ತಿದ್ದಿಲ್ಲ. ಮೊನ್ನೆ ಅವಾಗ ಮಾತಾಡಿದ ಅಂತ ಮೊನ್ನೆ ಬಂದು ಹೇಳಿವಾಳೆ. ನಾನು ಸಿಬಿಕಿ ಕೆತ್ತುದು ಮಾಡುದು ಗಾಯ ಮಾಡುವ ಕೆಲಸ ಮತ್ ಯಾರು ಮಾಡಿದ್ರೆ ನಮ್ಮ ಅನಿವಾರ್ಯ ಅಲ್ಲ. ನಮ್ದು ಅಸ್ತಿತ್ವ ಪ್ರಶ್ನೆ, ರಾಜಕೀಯ ಪ್ರಶ್ನೆ, ಜನರಲ್ಲಿ ವಿಶ್ವಾಸಾರ್ಹತೆ ಮೂಡಿಸೋತ್ತ ಪ್ರಶ್ನೆ. ಸರಿಯು ತಪ್ಪು ಅವರು ಜನ ತೀರ್ಮಾನಕ್ಕೆ. ನಮ್ಮ ಹೃದಯ ಬಿಚ್ಚಿ ಹೇಳ್ಕೋಬೇಕಲ್ಲ ನಮ್ದು. ಅದಕ್ಕೆ ಹಿಟ್ಟಂದ್ರೆ ಗಿರಾಕಿ ಅಂದದ್ದು. ಹಂಗಿಲ್ಲ ನಮ್ದು. ಅದಕ್ಕೆ ನೀವು ಯಾವಾಗಾದ್ರೂ ಕೇಳ್ರಿ ನಮ್ಮ ಬಗ್ಗೆ. ನಾನು ಹೇಳುವಂತಹದ್ದು ನನ್ನ ಮಾನಕ್ಕೆ ಧಕ್ಕೆ ಆಗುವಂತ ಸಂದರ್ಭ ನೀನು ಮೇಲಿನ ಮೇಲೆ ತರಲಿಕ್ಕೆತ್ತಿದೆಪ್ಪ, ನಾನು ಹಿಂದೆ ಬೀಳುವುದಿಲ್ಲ ಅಂತ ಹೇಳಿದ್ದೀನಿ. ತೆಗೀರಿ, ಮೊನ್ನೆ ನಾನು ಹೇಳಿದ್ದೀನಿ ನೋಡಿ, ಹಿಂದೆ ಬೀಳುವುದಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಅದಕ್ಕೆ ನೀನೊಬ್ಬ ಅತ್ಯಂತ ಚಿಲ್ಡೆ ವ್ಯಕ್ತಿಯೊಳಗೆ ಚಿಲ್ಡೆ ಮನುಷ್ಯ ನೀನು. ಇನ್ನು ಈ ಚಿಲ್ಡೆ ಹೇಳಿಕೆಗಳಿಗೆ ನನಗೆ ಅನಿಸ್ತೈತಿ ನೀನು ಏನು ಹೇಳ್ಕೊತ ಹೋಗ್ಬೇಕು ಮೇಲೆ. ಪಾಪ ನೀವು ಅಭಿವೃದ್ಧಿ ಸಲ ನೀವು ಕೇಳಬೇಕಾಗುತ್ತೆ. ಅಭಿವೃದ್ಧಿ ಸಲ ಚಿಂತನೆ ಮಾಡುವಂಥವ್ರು ನೀವು ಸ್ನೇಹಿತರಿ. ಊರು ಇರ್ತೈತಿ ಇವು ಇಂಥದ್ರಾಗ ಸಮಯ ಕಳ್ಕೊಂತ ಹೋಗುವಂಥದ್ದು ಮನಸ್ಸು ನನಗೂ ಯಾಕೋ ಅನಿಸ್ತಾ ಇಲ್ಲ, ಒಳ್ಳೇದು ಅನಿಸ್ಬಂದಿದ್ದು ಸರಿ ಕಾಣ್ತಾ ಇಲ್ಲ ನನಗೂ ಕೂಡ. ಆತ್ಮವಿಮರ್ಶೆ ಮಾಡ್ಕೊಂಡಾಗ ನಿನ್ನ ಸ್ವಭಾವ ಹೆಂಗಂದ್ರೆ ನಿನ್ನ ಪೂರ್ತಿ ಚಾರಿತ್ರ್ಯನ ಏರಿದ ಏಣಿ ಒದಿಯುವಂಥ ಸ್ವಭಾವ. ಯಾವುದರಿಂದ ಹತ್ತೀನಿ ಹೆಂಗೆ ಉಪಕಾರ ಮಾಡ್ಯಾರ ಅವರು ಅದೇನು ಖಬರೇ ಇರಲಿಲ್ಲ ನನಗೆ. ಉಯ್ತಲ್ಲಿ ಕೆಲಸದಿಂದ ಒದಿ ಅದನ್ನ ಏಣಿ. ಯೂಸ್ ಅಂಡ್ ಥ್ರೋ ಮಾಡುವಂತ ಗಿರಾಕಿ ನೀನು. ಯಾರ್ಯಾನ ಯಾವ್ಯಾವ ಬೇಕು ನಿನ್ನ ಬದುಕಿನಾಗ ನಿನ್ನ ಈ 15 ವರ್ಷದ 3 ವರ್ಷದ ಅವಧಿ ಒಳಗ ಹೋದ್ಸಲಿದ್ದಾರೆ ಇವತ್ತಿಲ್ಲಿ ನಿನ್ನ ಹತ್ರ ಇರಾಕ ಅವಕಾಶ ಕೊಡುವಲ್ಲ ನೀನು. ಮತ್ ಮುಂದಿನ ಟೀಮ್ ಬೇರೆ ಹಿಂದೆ ಬಂದೈತಿ. ಇಷ್ಟು ರೆಕಾರ್ಡ್ ನೋಡಿದ್ರೆ ಪೂರ ಇದೆ. ಉಪಕಾರ ಮಾಡಿದಂಥವ್ರಿಗೆ ಅಪಕಾರ ಮಾಡುವಂತ ಕೃತಜ್ಞನ ನೀನು. ಆಮೇಲೆ ಬಹಳ ಡೈರೆಕ್ಷನ್ ಕೊಟ್ಟಿನಿ ನಾನು. ಏನೋ ನೀ 3 ತುಳಸಿಗೇರಿ ಎಲೆ ಬಿಳಿಗೆ ಹೋಗು, ನೀ ಎಲ್ಲಿ ನಿಲ್ವು ಅಂತ ಹೇಳಕತ್ತೀನಿ. ಇದು ನನ್ನ ಕ್ಷೇತ್ರ, ಇದು ನನ್ನ ಕರ್ಮಭೂಮಿ. ನೀ ಯಾವ ಊರವ? ನಾನು ಕೇಳಿ ಖರೇನೋ ಗೊತ್ತಿಲ್ಲ. ಹುನಗುಂದ ತಾಲೂಕ ಅಮರಾವತಿ ಅಂತ ನೀನು. ಇಲ್ಲಿಗೆ ಯಾಕೆ ಬಂದಿ ಕಾರವಾರ ಮಾಡಕ? ಗೆಟ್ ಲಾಸ್ಟ್, ಅಲ್ಲಿದೆ ನೀನು. ಇದು ತಾಲೂಕು ನಂದಿದು. ನಿನಗೆ ತಾಲೂಕು ಸಂಬಂಧ ಇಲ್ಲ ನಿನ್ನ ಊರಿಗೆ. ಇಲ್ಲಿ ಬರಬಾರ್ದು ನೀನು. ಇಲ್ಲಿ ಸಮೀಪ ಸುಳ್ಯಕ್ಕೆ ಹೋಗ್ಬೇಡಿ. ನೀನು ಕಾರವಾರ ಮಾಡೋದು ಬಂದ್ ಮಾಡಿ, ಇಲ್ಲಿ ಸಾಕು. ಅಲ್ಲೇ ಹೋಗ ತಯಾರಾಗಿ ನೀನು. ಗೆಲ್ ಮೇಲೆ ಬರುವಂಥದ್ದು ನನಗೂ ಸೂಕ್ತ ಅನಿಸ್ತಾ ಇಲ್ಲ ಒಟ್ಟಾರೆ.